ಸಮರ್ಪಣಾ ಪದ್ಧತಿಯ ಮೊದಲನೆಯ ಶ್ಲೋಕದಲ್ಲಿ ಶ್ರೀರಾಮನು ಭರತನಿಗೆ ಪಾದುಕೆಯನ್ನ ಕೊಟ್ಟ ಬಗ್ಗೆ ಹೇಳಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಭಜಾಮಃ ಪಾದುಕೇಯಾಭ್ಯಾಂ ಭರತಸ್ಯಾಗ್ರಜಸ್ತದಾ ಪ್ರಾಯಃ ಪ್ರತಿಪ್ರಯಾಣಾಯ ಪ್ರಾಸ್ತಾನಿಕಂ ಅಕಲ್ಪಯತ್. ಪಾದುಕೆಗಳನ್ನ ಭಜಾಮಹ ಧ್ಯಾನಿಸುತ್ತೇವೆ. ಭರತಸ್ಯ ಭರತನ ಅಗ್ರಜಃ ಅಣ್ಣನಾದ ಶ್ರೀರಾಮನು ತದಾ ಕಾಡಿಗೆ ಹೊರಡುವ ಸಮಯದಲ್ಲಿ ಯಾಭ್ಯಾಂ ಯಾವ ಪಾದುಕೆಗಳಿಂದ ಪ್ರತಿಪ್ರಯಾಣಾಯ ಹಿಂತಿರುಗಿ ಅಯೋಧ್ಯೆಗೆ ಬರುವ ವಿಷಯದಲ್ಲಿ ಪ್ರಾಸ್ತಾನಿಕಂ ಪ್ರಯಾಣಕ್ಕಾಗಿ ಮಾಡಬೇಕಾದ ಕಾರ್ಯವನ್ನ ಪ್ರಾಯಶಃ ಅಕಲ್ಪಯತ್ ಮಾಡಿದನೋ. ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೊರಟೋದ. ಆದರೆ ಭರತನಿಗೆ ಶ್ರೀರಾಮ ಹಿಂತಿರುಗಿ ಬಂದು ರಾಜ್ಯ ವಹಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇತ್ತು. ಭರತನ ಪ್ರೀತಿಪೂರ್ವಕ ಒತ್ತಾಯಕ್ಕೆ ಶ್ರೀರಾಮಚಂದ್ರ ಸಮ್ಮತಿಸೋಕ್ಕೂ ಆಗದೆ ಬಿಡಕ್ಕೂ ಆಗದೆ ಕಷ್ಟಪಡ್ತಿದ್ದಾಗ ವಸಿಷ್ಠರು ಶ್ರೀರಾಮನಿಗೆ ಅವನ ಪಾದುಕೆಗಳನ್ನ ಭರತನಿಗೆ ಕೊಡೋ ಹಾಗೆ ಹೇಳ್ತಾರೆ. ಗುರುಗಳ ಸಲಹೆಯಂತೆ ಶ್ರೀರಾಮ ಭರತನಿಗೆ ತನ್ನ ಪಾದುಕೆಗಳನ್ನ ಕೊಡ್ತಾನೆ. ಹಿಂದಿನ ಕಾಲದಲ್ಲಿ ಯಾರೇ ಆದರೂ ಎಲ್ಲಿಗಾದರೂ ಹೋಗಬೇಕು ಅಂದರೆ ಒಳ್ಳೆಯ ದಿನ ಸಮಯ ಎಲ್ಲ ನೋಡಿ ಹೊರಡ್ತಾ ಇದ್ರು. ಈಗ ನಾವುಗಳು ಯಾವಾಗ ಅಂದರೆ ಆವಾಗ ಸಮಯ ಕಾಲ ಏನೂ ನೋಡದೆ ಹೊರಡ್ತೀವಿ. ಹಿಂದೆ ಹಾಗಿರಲಿಲ್ಲ. ಸಮಯ ನಿಗದಿ ಮಾಡ್ಕೊಂಡು ಹೊರಟು ಆ ಸಮಯದಲ್ಲಿ ಹೊರಡೋದಕ್ಕೆ ಸಾಧ್ಯವಾಗದೆ ಹೋದರೆ ತಾವು ಪ್ರಯಾಣಕ್ಕೆ ತಗೊಂಡು ಹೋಗುವಂತಹ ಯಾವುದಾದರೂ ಮುಖ್ಯ ವಸ್ತುವನ್ನ ಅವರಿರೋ ಜಾಗದಿಂದ ಬೇರೆ ಜಾಗಕ್ಕೆ ಒಯ್ದು ಇಡ್ತಾ ಇದ್ರು. ಹಾಗೆ ಮಾಡಿದರೆ ಪ್ರಯಾಣ ಆರಂಭಿಸಿದ ಹಾಗೆ ಆಗಿಬಿಡುತ್ತೆ. ಆಮೇಲೆ ಸಮಯ ಮೀರಿ ಹೊರಟರು ದೋಷವಿಲ್ಲ ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು. ಈ ರೀತಿ ಮಾಡೋದಕ್ಕೆ ಪ್ರಸ್ಥಾನ ಅಂತ ಹೆಸರು. ದೇಶಿಕರು ಈಗ ಶ್ರೀರಾಮಚಂದ್ರ ಭರತನು ಅಪೇಕ್ಷಿಸಿದ ಹಾಗೆ ಅಯೋಧ್ಯೆಗೆ ಹಿಂತಿರುಗಿ ಬರೋದಕ್ಕೆ ಸಾಧ್ಯವಾಗದೇ ಇದ್ದಿದ್ರಿಂದ ತನ್ನ ಪಾದುಕೆಗಳನ್ನ ಪ್ರಸ್ಥಾನ ಮಾಡ್ದ ಅಂತ ಪರಿಹಾಸವಾಗಿ ಹೇಳಿದ್ದಾರೆ. ಶ್ರೀರಾಮನು ಮುಖ್ಯ ವಸ್ತು ಅಂತ ಪ್ರಸ್ಥಾನ ಮಾಡಿದ ಆ ಶ್ರೀಪಾದುಕೆಗಳನ್ನ ನಾವು ಧ್ಯಾನಿಸ್ತೀವಿ ಅಂತಾರೆ ದೇಶಿಕರು. ಈ ಶ್ಲೋಕದ ಅಂತರಾರ್ಥ ಏನು ಅಂದ್ರೆ, ಒಬ್ಬ ಜೀವನು ಭಗವಂತನನ್ನ ನಿನ್ನ ಹತ್ತಿರಕ್ಕೆ ನನ್ನನ್ನ ಕರೆಸ್ಕೋಬೇಕು ಅಥವಾ ನೀನು ನನ್ನ ಹತ್ತಿರಕ್ಕೆ ಬರಬೇಕು ಅನ್ನೋ ಅರ್ಥದಿಂದ ಆಸೆ ಪಟ್ರೆ ಭಗವಂತ ಅವನಿಗೆ ಎಂದೆಂದಿಗೂ ತನ್ನ ಪಾದವನ್ನ ಬಿಟ್ಟು ಅಗಲದಂತೆ ಒಬ್ಬ ಒಳ್ಳೆಯ ಆಚಾರ್ಯರನ್ನ ಕೊಡ್ತಾನೆ. ಅವನು ಆ ಆಚಾರ್ಯರ ಇಷ್ಟದಂತೆ ನಡೆದುಕೊಂಡು ಅವರ ಪರಿಪೂರ್ಣ ಅನುಗ್ರಹ ಪಡ್ಕೊಂಡ್ರೆ ಆ ಜೀವನೂ ಭಗವಂತನೂ ಯಾವ ಕಾಲಕ್ಕೂ ಅಗಲದೆ ಸೇರಿರ್ತಾರಂತೆ. ಸದಾಚಾರ್ಯ ಅನುಗ್ರಹವಿಲ್ಲದವನು ಭಗವಂತನೊಂದಿಗೆ ಸೇರುವುದಿಲ್ಲ ಅನ್ನೋದೇ ಇದರ ಅರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.